ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ನಿಮಗೆ ಗೊತ್ತಿದ್ದಂಗೆ ನನ್ನ ವಿಡಿಯೋದೊಳಗೆ ಅಂದ್ರೆ ನನ್ನ ವ್ಲಾಗ್ನೊಳಗೆ ಡೈಲಿ ವ್ಲಾಗ್ಸ, ರೆಸಿಪೀಸ, ಅನ್ಬಾಕ್ಸಿಂಗ, ಸೆಲೆಬ್ರೇಷನ್ ಈ ಥರ ಡಿಫ್ರೆಂಟಾಗಿ ವ್ಲಾಗ್ಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಿರ್ತೀನಿ ರೀ, ಹೊಸವು. ಸೊ ಹಂಗೆ ಇವತ್ತಿನ ವ್ಲಾಗ್ನಾಗ ಏನೆಲ್ಲ ಐತಿ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸಂಜೆ ಮುಂದೆ ಆಗಿತ್ತು ನೋಡ್ರಿ, ಸಿದ್ದುನ ಆ್ಯಕ್ಚುಲಿ ಓದಕ್ಕೆ ಕುಂದಿರ್ಸಿದ್ದೆ. ಯಾಕಂದು ಇನ್ನು ಮತ್ತು ಫಸ್ಟ್ ಟರ್ಮ್ ಎಕ್ಸಾಮು ಶುರು ಆಗ್ತಾವಲ್ಲ, ಹೀಗಾಗಿ ಒಂದು ಸ್ವಲ್ಪ ಅವತ್ತು ನೀನು ಓದ್ಕೊಳಪ್ಪ ಅಂತಂದು ಹೇಳಿದ್ದೆ. ಯಾಕಂದು ಹಿಂದೆ ಒಂದು 25 ದಿನನ ರೀ ಒಂದು ಸ್ಕೂಲೂ ಗ್ಯಾಪ್ ಆಗಿಬಿಟ್ಟಿತ್ತು ಮತ್ತು ಕೈ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು ಅಂತ ನಾನು ಒಂದು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಏನೂ ಅಪ್ಡೇಟ್ ಕೊಟ್ಟಿದ್ದಿಲ್ಲ. ಸೊ ಹೀಗಾಗಿ ಸ್ವಲ್ಪ ಅಭ್ಯಾಸದ ಅವನಿಗೆ ಇದು ಆಗಾಕತ್ತಿತ್ತು, ಹಿಂದೆ ಮುಂದೆ ಆಗಾಕತ್ತಿತ್ತು. ಹೀಗಾಗಿ ಪ್ರಾಪರಾಗಿ ನೀನು ಇನ್ನು ಟರ್ಮ್ ಎಕ್ಸಾಮಿಂದ ಫಸ್ಟ್ ಟರ್ಮ್ ಎಕ್ಸಾಮಿಂದೆಲ್ಲ ನೋಟ್ಸೋದು ಕಂಪ್ಲೀಟ್ ಮಾಡ್ಕೋತಾ ಇದನ್ನು ಮಾಡ್ಕೊಳಪ್ಪ, ಸ್ವಲ್ಪ ರಿವಿಷನು ಅಂತ ಹೇಳಿ ಅವ್ನು ಓದಕ್ಕೆ ಕುಂದಿರಿಸ್ಬಿಟ್ಟು ನಾನು ಸ್ವಲ್ಪ ಈವ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು, ಅಂದ್ರೆ ನಿಮ್ಮ ಸಿದ್ದು ಮನೆಯಾಗಿದ್ದಂದ್ರೆ ಏನಾದರೂ ಕಸ ಕಡ್ಡಿ ಬಿದ್ದೇ ಬಿಡ್ತೈತೆ ನೋಡಿರಿ. ಒಂದು ಸತಿ ಸಾಯಂಕಾಲ ಒಂದು ಸ್ವಲ್ಪ ಮುಂದೆ ಕಸ ಗುಡಿಸಿ ದೇವ್ರದ್ದು ದೀಪ ಹಚ್ಕೊಂಡು ನಾನು ಫ್ರೆಶ್ ಆಗಿ ಇನ್ನು ಮತ್ತು ಸಂಜೆ ಮುಂದಿಂದ ರೂಟೀನ್ ಅಂದರೆ ಅಡುಗೆ ರೂಟೀನೇ ಶುರು ಮಾಡೀನಿ ನೋಡಿರಿ. ಇವತ್ತು ಒಂದು ಡಿಫ್ರೆಂಟಾಗಿ ಒಂದು ಪಲ್ಯ ಶೇರ್ ಮಾಡ್ಕೊಳಕತ್ತೀನಿ. ಸೊ ಆ್ಯಕ್ಚುಲಿ ಬಂದು ಇದು ಶೇವ್ ಭಾಜಿ ರೀ. ಇದು ಮಹಾರಾಷ್ಟ್ರ ಕಡೆಗೆ ಮಾಡ್ತಾರೆ. ದೊಡ್ಡ ಶೇವ್ ಇರುತ್ತಲ್ಲ, ಘಾಟಿ ಶೇವು, ಅದನ್ನು ಹಾಕಿ ಪಲ್ಯ ಮಾಡ್ತಾರೆ. ರಸ ಭಾಜಿ ಅಂತಾರೆ ಈ ಕಡೆಗೆ. ಸೊ ಇನ್ನು ಶೇವು ನಮ್ಮ ಧೀರಜರ ನಮ್ಮ ಮನೆಯವರ ಸಾಯಂಕಾಲ ತೊಗೊಂಬರ್ತೀನಿ ಅಂತ ಯಾರ ಬರೋ ಮುಂದೆ, ಹೀಗಾಗಿ ನಾನು ಅವ್ರು ಬರೋ ಅಷ್ಟೊತ್ತಿಗೆ ನಾನು ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಗ್ರೇವಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ವ್ಲಾಗ್ ಅಂತಂದು ಹೇಳಿ ಸ್ವಲ್ಪ ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಸಿದ್ದು ಟಿ ವಿ ನೋಡೋದು ಮತ್ತು ಅವನದು ಹಾಲ್ನಾಗ ಶುರುವಾಯ್ತು ನೋಡಿರಿ. ಅಭ್ಯಾಸ ಆಯ್ತು, ಮಾತಾಡೋದಾಯ್ತು, ಹಿಂಗೆ ಕಿರಿಕಿರಿ ಇದ್ದೇ ಇರುತ್ತೆ ನಮ್ಮ ಸಿದ್ದು ಮನೆಯಾಗಿದ್ರೆ, ಗೊತ್ತಲ್ಲ ರೀ ಅವನದು. ಸೊ ಹೀಗಾಗಿ ಅವನ್ನ ಹಾಲ್ನಾಗ ಓದಕ್ಕೆ ಕುದಿಸ್ಬಂದು ನಾನಿಲ್ಲೇ ಶೇವ್ ಭಾಜಿಗೆ ತಯಾರಿ ಮಾಡ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಅದ್ರಕ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆಗಳು ಏನೇನು ಇರ್ತಾವಲ್ಲ ರೀ, ಅವನ್ನೆಲ್ಲ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ರೀ. ಮಸ್ತಾಗಿ ಫ್ರೈ ಮಾಡ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ಮೇನ್ ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಹುರಿದು ಹಾಕಿದ್ರೆ ಬೆಸ್ಟ್ ಆಗುತ್ತೆ. ಕೆಲವೊಂದು ರೆಸಿಪಿಗಳಿಗೈತಲ್ಲ, ಕೆಲವೊಂದು ಅಡುಗೆಗಳಿಗೆ ಮಹಾರಾಷ್ಟ್ರ ಕಡೆಗೆ ಒಣ ಕೊಬ್ಬರಿನ ಹುರಿದನ ಹಾಕ್ತಾರೆ ನೋಡಿರಿ, ಮತ್ತು ಸುಟ್ಟು ಹಾಕ್ತಾರೆ. ಸೊ ಅದು ಒಂಥರ ಗ್ರೇವಿದು ಟೇಸ್ಟ್ ಕೊಡ್ತೈತಿ. ಸೊ ಇದು ಡಿಫ್ರೆಂಟ್ ಆಗೈತಿ, ಹೀಗಾಗಿ ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಶೇರ್ ಮಾಡ್ಕೊಳಕತ್ತೀನಿ. ಸೊ ಅದು ತಣ್ಣಗಾದ್ಮೇಲೆ ರುಬ್ಕೊಳಕತ್ತೀನಿ ರೀ. ಯಾಕಂದರೆ ಶೇವ್ ಅಂತೂ ತರಕ ಲೇಟ್ ಆಕತ್ತಲ್ಲ, ಹೀಗಾಗಿ ಗ್ರೇವಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಯಾಕಂದರೆ ಮಳೆ ಶುರುವಾಗೈತೆ ರೀ. ಇನ್ನು ಬಂದ ತಕ್ಷಣ ಎಲ್ಲರಿಗೂ ಬಿಸಿ ಅಡುಗೆ ರೆಡಿ ಆಗಿತ್ತು ಅಂದ್ರೆ ಚಲೋ ಆಗ್ತೈತೆ ಅಂತ ಹೇಳಿ ಫಸ್ಟ್ ಇದನ್ನೆಲ್ಲ ಗ್ರೇವಿದು ರೆಡಿ ಮಾಡ್ಕೊಳಕತ್ತೀನಿ. ಸೊ ಅದನ್ನ ಚೆಂದಾಗಿ ರುಬ್ಕೊಳಕತ್ತೀನಿ ನೋಡಿರಿ. ಇದ್ರ ಜೊತೆಗೆ ಮತ್ತು ಚಪಾತಿ ಹಿಟ್ಟು ಒಂದು ಸ್ವಲ್ಪ ಕಲಸಿಟ್ರಿ. ಆ್ಯಕ್ಚುಲಿ ಇದಕ್ಕೆ ರೊಟ್ಟಿ ಇಲ್ಲ ಮೈದಾ ಕುಜ್ಜಾ ಟೈಪ್ ಮತ್ತು ನಾನ್ ಟೈಪ್ ಮಾಡಿದ್ರೆ ರುಚಿ ಆಗ್ತದೆ. ಯಾಕಂದರೆ ಮೈದಾ ಹಿಟ್ಟು ಇರಲಿಲ್ಲ ರೀ, ಹೀಗಾಗಿ ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ಲ ಅಂತಂದು ಹೇಳಿ ನಾನು ಧೀರಜ್ಗೆ ಮತ್ತು ಇದು ನಮ್ಮ ಸಿದ್ದುಗೆ, ಧೀರಜ್ ಏನು ತಿಂತಾನೆ ರೀ, ನಮ್ಮ ಸಿದ್ದುಗೆ ಮೈದಾ ಹಿಟ್ಟಿದ್ದು ಬೇಡಪ್ಪಿ ಅಂತಂದು ಹೇಳಿ ಚಪಾತಿನ ಮಾಡ್ಕೊಡ್ತೀನಿ ಅಂತ ಹೇಳಿ ಅವನಿಗೂ ಹೇಳಿದೆ. ಸೊ ಅದಷ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಕೊಂಡು ಇನ್ನು ಅನ್ನ ಮಾಡಿಬಿಟ್ರೆ ಈ ಗ್ರೇವಿಗೆ ರೊಟ್ಟಿಗಾಯ್ತು, ಚಪಾತಿಗಾಯ್ತು, ಪೂರಿಗಾಯ್ತು, ಈ ರೀತಿ ನಾನು ಎಲ್ಲದಕ್ಕೂ ಸರಿ ಅನ್ಸತ್ತೆ ನೋಡಿರಿ. ಆ ಥರ ಗ್ರೇವಿ ಇರ್ತೈತಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಇನ್ನೇನು ಎರಡಕ್ಕೂ. ಇನ್ನು ಕೆಲವೊಬ್ಬರು ಮಹಾರಾಷ್ಟ್ರ ಕಡೆಗೆ ಇದಕ್ಕೆ ಬಾಜರಿ ರೋಟಿನೂ ಮಾಡ್ತಾರೆ. ಜ್ವಾರಿದು ಮತ್ತು ಬಾಜ್ರಿ ಎರಡದ್ರ ರೋಟಿ ಮಾಡ್ತಾರೆ, ಅದು ಚಲೋ ಆಗ್ತೈತಿ. ಸೊ ನಮಗೆ ಯಾವ ಥರ ಕಾಂಬಿನೇಷನ್ ಬೇಕಾ ನೋಡಿಕೊಂಡು ಮಾಡ್ಕೊಬೋದು. ಸೊ ಈಗ ನುಣ್ಣಗೆ ರುಬ್ಕೋಬೇಕು ರೀ ಇದನ್ನು. ನಾನು ಒಣ ಕೊಬ್ಬರಿನ ಒಂದು ಸ್ವಲ್ಪ ತುರಿದಿದ್ದು ಇಟ್ಕೊಂಡಿರ್ತೀನಿ, ಇಲ್ಲಾಂದ್ರೆ ಹುರಿದು ಪೌಡ್ರ್ ಮಾಡಿ ಎಳ್ಳು ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ನೀವು ನನ್ನ ವ್ಲಾಗ್ನಾಗ ಭಾಳ ಸತಿ ನೋಡಿರಿ. ಇವತ್ತು ಒಣ ಕೊಬ್ಬರಿನ ಒಂದು ಸ್ವಲ್ಪ ಹಾಕ್ಕೊಂಡಿರಿ, ಯಾಕಂದರೆ ಎಳ್ಳುವುದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದು ಇರಲಿಲ್ಲ. ಸೊ ಹಿಂಗೆ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಬರ್ರಿ. ಇನ್ನು ಮಸಾಲೆ ಅಂತಂದ್ರೆ ಏನು, ನಮಗೆ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇಷ್ಟು ಹಾಕ್ಕೊಂಡ್ರೂ ಬರ್ತೈತೆ. ಯಾಕಂದ್ರೆ ಮೇಲೆ ಒಂದು ಯಾವ್ದಾರ ಗರಂ ಮಸಾಲ ಹಾಕ್ಕೊಂಡ್ರೂ ಬರ್ತೈತಿ. ಅಷ್ಟು ನಾನು ರುಬ್ಕೊಂಡಿದ್ದೆ. ಇಲ್ಲೇ ಒಂದು ಕಡಾಯಿ ಒಳಗೆ ಎಣ್ಣೆ ಕಾಸ್ಕೊಳಕತ್ತೀನಿ. ಎಣ್ಣೆ ಕಾಸ್ಕೊಂಡು ಸ್ವಲ್ಪ ನಮಗೆ ಗ್ರೇವಿ ತರಿ ಬೇಕಪ್ಪ ಅಂತಂದ್ರೆ ಸ್ವಲ್ಪ ಟೇಸ್ಟಿಯಾಗಿರಬೇಕು ಮತ್ತು ಚಲೋ ಕಾಣಿಸ್ಬೇಕು ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರ್ಬೇಕಂದ್ರೆ ಒಂದು ಚಮಚ ಎಣ್ಣೆ ಜಾಸ್ತಿ ಹಾಕ್ಕೊಳ್ರಿ. ಕೆಲವೊಂದು ಅಡುಗೆಗಳಿಗೆ ನಾವು ವಿಶೇಷವಾಗಿ ಏನು ಮಾಡ್ತಿರ್ತೀವಲ್ಲ, ರೆಗ್ಯುಲರು ಠೀಕ್ ಐತ್ರಿ, ಎಣ್ಣೆ ಕಡಿಮೆ ಹಾಕಿದ್ರು ನಡೀತಿ. ಬಟ್ ಕೆಲವೊಂದು ನಾನ್ ವೆಜ್ ರೆಸಿಪಿಗಳತ್ತು ಈ ರೀತಿ ಏನಾದರೂ ನಾನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಾಕಿರ್ತೀನಿ. ಎಣ್ಣೆ ಹಾಕೋಂಗಿಲ್ಲ ಅಂತಲೂ ಹೇಳೋಂಗಿಲ್ಲ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ನೋಡಿರಿ ಎಣ್ಣೆನ. ಸೊ ಅಂದರೆ ಗ್ರೇವಿ ಚೆನ್ನಾಗಿ ಆಗಲಿ ಅಂತಂದು ಹೇಳಿ ಅಷ್ಟೇ. ಮತ್ತಿಲ್ಲಿ ಭಾಳ ದಿನದ ಮೇಲೆ ಮಾಡಾಕತ್ತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಅಂತಂದು ಹೇಳಿ.
ಸೊ ಇನ್ನು ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಗ್ಗರಣೆಗೆ ಹಾಕ್ಕೊಂಡು ಮಸ್ತಾಗಿ ಈರುಳ್ಳಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಬೇಕಂದ್ರೆ ನಾವು ಒಂದು ಸ್ವಲ್ಪ ಜೀರಿಗೆನೂ ಇಲ್ಲಿ ಒಗ್ಗರಣೆಗೆ ಹಾಕ್ಕೋಬಹುದು ಬೇಕಂತಂದ್ರೆ. ಇನ್ನು ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನು ಬರೀ ಖಾರದ ಪುಡಿ ಖಾರದ ಪುಡಿ ಹಾಕ್ಕೊಡಿ ನೋಡಿರಿ. ಇದಕ್ಕೆ ಕಾಂದ ಮಸಾಲ ಅಲ್ಲ, ಮತ್ತು ಇದಕ್ಕೇನು ಮಸಾಲೆ ಇರೋಂಗಿಲ್ಲ, ಬರೀ ಸಾದಾ ಖಾರದ ಪುಡಿ ನೋಡಿರಿ, ಖಾರದ ಪುಡಿ ಅಂತೀವಲ್ಲ ಅದು. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಶಂಕೇಶ್ವರಿ ಮತ್ತು ಇನ್ನೊಂದು ಖಾರದ್ದು ಇರ್ತದೆ ನೋಡಿರಿ, ಅದು ಸಣ್ಣದಿರ್ತೈತೆ, ಅದೆಲ್ಲ 3 ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಹಾಕಿಸಿ ಕುಟ್ಟಿಸಿ ಇಟ್ಕೊಂಡಿದ್ದೆ ನಾನು. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಮನ್ಯಾಗ ಮಾಡಿದ್ದೆ ಒಂದು ಸ್ವಲ್ಪ ಗರಂ ಮಸಾಲ ಇಷ್ಟು ಹಾಕ್ಕೊಂಡೀನಿ ನೋಡಿರಿ. ಇಲ್ಲ ಜೀರಿಗೆ ಒಗ್ಗರಣೆಗೆ ಜೀರಿಗೆ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಪೌಡ್ರ್ ಇದ್ದರೆ ಪೌಡ್ರನ್ನ ಹಾಕ್ಕೋಬೋದು. ಒಂದು ಸ್ವಲ್ಪ ಯಾವುದಾದ್ರೂ ಆಪ್ಷನ್ ನೋಡಿರಿ, ಅಷ್ಟು ಅಂತ ಏನೂ ಇದು ಇಲ್ಲ. ಮತ್ತು ಸ್ವಲ್ಪ ಪರ್ಫೆಕ್ಟಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ಒಗ್ಗರಣೆ ಜೀರಿಗೆ ಹಾಕ್ಕೊಂಡ್ರೆ ರುಚಿ ಅನ್ನಿಸ್ತೈತಿ. ಸೊ ಈಗ ಇದನ್ನು ಎಣ್ಣೆಯಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಗ್ರೇವಿನ, ಆ ಗ್ರೇವಿನ ಹಾಕ್ಕೋಬೇಕು ಫಸ್ಟ್. ಇದ್ರ ಜೊತೆಗೇ ನಾವು ಏನು ಗ್ರೇವಿ ಮಾಡ್ತಿರ್ತೀವಲ್ಲ, ಯಾವುದೇ ಒಂದು ಗ್ರೇವಿ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಬಿಸಿನೀರು ಕಾಸಿಟ್ಕೊಂಡು ಹಾಕ್ರಿ ನೀವು, ಮಸ್ತ್ ಅಂದ್ರೆ ಮಸ್ತ್ ಎಣ್ಣೆ ಹಂಗೆ ತೇಲ್ತಿರ್ತದೆ ನೋಡಿರಿ. ಸೊ ಇಲ್ಲಿ ನಾನೇನು ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೆ ಬಿಡ್ರಿ, ಒಂದು ಸ್ವಲ್ಪ ಒಂದು 2-3 ಚಮಚದಷ್ಟು ಹಾಕ್ಕೊಂಡಿದ್ದೆ. ಸೊ ಇದಾದಮೇಲೆ ನನಗೆ ಗ್ರೇವಿ ಏನು ರಾತ್ರಿ ಊಟಕ್ಕಷ್ಟೇ ಬೇಕಾಗಿತ್ತಲ್ರಿ, ಹೀಗಾಗಿ ಜಾಸ್ತಿ ಏನು ಮಾಡೋದಿರಲಿಲ್ಲ ಅಂತಂದೇಳಿ ನಾನೇನು ಮಿಕ್ಸಿ ಎಲ್ಲ ರುಬ್ಬಿದ್ದೆಲ್ಲ ಇರೋದಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡು ಅದಿಷ್ಟು ನೀರು ಹಾಕ್ಕೊಂಡ್ಬಿಟ್ನಿ. ಅಂದರೆ ಒಂದು 2 ಲೋಟ ನೀರು ಹಾಕ್ಕೊಂಡ್ರೆ ರಗಡ್ ಆಗತ್ತೆ 4 ಮಂದಿಗೆ ರಾತ್ರಿಗೆ ಅಂತಂದು ಹೇಳಿ. ಸೊ ಇಷ್ಟು ನಾನು ಗ್ರೇವಿ ಮಾಡಾಕತ್ತೀನಿ ನೋಡಿರಿ. ಯಾಕಂದ್ರೆ ಬೆಳಿಗ್ಗೆ ಮತ್ತು ಸ್ಕೂಲು ಮತ್ತು ಟಿಫಿನು ಅದು ಎಲ್ಲ ಇದ್ದೇ ಇರ್ತದಲ್ರಿ, ಹೀಗಾಗಿ ಮತ್ತು ಉಳಿಸೋದು ಬೇಡ ಜಾಸ್ತಿ ಅಂತಂದು ಹೇಳಿ ಇಷ್ಟು ಮಾಡ್ಕೊಳತ್ತೀನಿ ನೋಡಿರಿ ಗ್ರೇವಿ. ಇದನ್ನು ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ಮೇಲೆ ನಾವು ಇದು ರುಬ್ಬಿದೆಲ್ಲ ಹಾಕಿದ್ಮೇಲೆ ಮಸಾಲೆ ಮಿಕ್ಸ್ ಮಾಡ್ಕೊತೀವಲ್ರಿ, ಚೆಂದಾಗಿ ಕುದಿಸ್ಬೇಕು ನೋಡಿರಿ. ನಾವು ಹಿಂಗೆ ಕುದಿಸ್ತೀವಲ್ಲ ಅದು ತಾನೇ ನೀರು ಬಿಟ್ಕೊಂಡಿರ್ತೈತಿ. ಯಾಕಂದರೆ ನಾವು ಆಲ್ರೆಡಿ ನಾವು ಮಸಾಲೆ ಎಲ್ಲ ಎಣ್ಣೆ ಒಳಗೆ ಹುರ್ಕೊಂಡಿರ್ತೀವಿ, ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ, ಹೀಗಾಗಿ ಅದು ಆಟೋಮೆಟಿಕ್ಕಾಗಿ ಎಣ್ಣೆ ತೇಲಕತ್ಬಿಡ್ತೈತೆ ರೀ. ಇನ್ನು ಕುದಿಸೋದೈತಲ್ರಿ, ಇದನ್ನ ಚೆಂದಾಗಿ ಕುದಿಸ್ಕೋಬೇಕು ಒಂದು 5 ನಿಮಿಷ ಹಂಗೆ. ಮತ್ತು ನಾವು ಹಸಿ ಮಸಾಲೆ ಏನು ಹಾಕಿರ್ತೀವಲ್ಲ ಈರುಳ್ಳಿ ಟೊಮೆಟೊ, ಅದು ಕುದಿಸೋದು ಬೇರೆ ಆಕತಿ, ಮತ್ತು ಇಲ್ಲಿ ಇದನ್ನ ಫ್ರೈ ಮಾಡಿ ಕುದಿಸೋದು ಬೇರೆ ಆಕತಿ. ಸೊ ಈ ರೀತಿ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೊಂದು ಸರ್ತಿ ಕುದಿಸ್ಕೊಂಬಿಡ್ತಂದ್ರೆ ಅಂದರೆ ನಮಗೆ ಎಣ್ಣೆ ನಾವು ಎಷ್ಟು ಕುದಿಸ್ತೀವಲ್ಲ ಅಷ್ಟೇ ಎಣ್ಣೆ ಬಿಡ್ತೈತೆ ರೀ. ನಾವು ಹಸಿ ಮಸಾಲೆ ಹಾಕಿದಾಗ ಏನಾಕತಿ ಅಂದರೆ ಫಸ್ಟ್ ಮಸಾಲೆ ಅಷ್ಟನ್ನು ಕುದಿಸ್ಕೋಬೇಕಾಕತಿ, ಇಲ್ಲ ನೀರು ಹಾಕಿ ಕುದಿಸ್ಕೊಂಡ್ರೆ ನಡಿತೈತಿ. ಸೊ ಆಲ್ರೆಡಿ ನಾವೆಲ್ಲ ಫ್ರೈ ಮಾಡಿರ್ತೀವಲ್ಲ, ಹೀಗಾಗಿ ಜಾಸ್ತಿ ಹೊತ್ತೇನು ನಾವು ಇದನ್ನು ಇದು ಮಾಡೋಕ್ಕೂ ಏನು ನಡಿತೈತಿ. ಸೊ ಇವಾಗ ಇಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಚೆಂದಾಗಿ ನಾನು ಮತ್ತೊಂದು ಕುದಿಸ್ಕೊಂಡು ಕೊತ್ತಂಬರಿ ಹಾಕ್ಕೊಂಡು, ಶೇವು ಇರಲಿಲ್ಲ ರೀ, ಯಾಕಂದರೆ ಇದ್ರ ಮೇಲೆ ಘಾಟಿ ಶೇವು ಹಾಕ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಊಟಕ್ಕೆ ಕೂತಾಗ ಶೇವ್ ಹಾಕಿರಿ, ಹಾಕಿಟ್ಬಿಟ್ರೆ ಶೇವು ಮತ್ತು ಇದು ಆಗಿಬಿಡ್ತಾವಲ್ಲ, ಹೀಗಾಗಿ. ಸೊ ಶೇವ್ ಬಾಜಿ ರೆಡಿ ಆಯ್ತು ನೋಡಿರಿ. ಹೋಪ್ಸೋ ಇವತ್ತಿನ ಪುಟ್ಟ ವ್ಲಾಗು ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡು, ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಒಂದು ಸತಿ ನೀವು ಈ ಶೇವ್ ಬಾಜಿ ರೆಸಿಪಿನ ಖಂಡಿತ ಟ್ರೈ ಮಾಡಿರಿ, ಮತ್ತು ಹೆಂಗಾಗೈತೆ ಅನ್ನೋದು ತಿಳಿಸ್ರಿ. ಮತ್ತು ಹಂಗೆ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗೋಣಂತ್ರಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.